ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ. ಬಹುತೇಕ ಟಿಕೆಟ್ ಫೈನಲ್ ಆಗಿರೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಮನೆಯ ಮುಂದೆ ಇವತ್ತು ಎಲ್ಲ ಸಂಘಟನೆ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿಕೊಂಡು ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸಮರ್ಥ ಶಾಮನೂರವರ ಹೆಸರು ಬಹುತೇಕ ಫಿಕ್ಸ್ ಆ್ಯಂಡ್ ಫೈನಲ್ ಎನ್ನಲಾಗ್ತದೆ. ಈ ಊರಿನ ವಾತಾವರಣ ಐತಲ್ಲ, ಇಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಗೊತ್ತಿದೆ, ಜಮೀರ್ ಅಹಮದಿಗೆ ಗೊತ್ತಿಲ್ಲ. ಜಮೀರ್ ಅಹಮದ್ ಇರೋದು ಬೆಂಗಳೂರಲ್ಲಿ. ಈ ಊರಾಗೈತಲ್ಲ ಒಳ್ಳೆಯದು ಕೆಟ್ಟದ್ದು ಏನಾಗೈತೆ ಅದಕ್ಕೈತಲ್ಲ ಹಕ್ದಾರರು ನಾವು. ಆಮೇಲೆ 90ರಲ್ಲಿ ಈ ಊರಿನ ವಾತಾವರಣ ಏನಿತ್ತು ಅಂದರೆ, ಬಾತಿಕೆರೆಗೆ ಐತಲ್ಲ ಹೆಣ್ಮಕ್ಳು ರಾತ್ರಿ 2 ಗಂಟೆಗೆ ಲೈನ್ ಹಚ್ತಿದ್ರು. ಅದೇ SS ಮಲ್ಲಿಕಾರ್ಜುನ ಅವ್ರು ಐತಲ್ಲ ಉಸ್ತುವಾರಿ ಮಿನಿಸ್ಟರ್ ಆದಾಗ ಐತಲ್ಲ ಬಾತಿಕೆರೆ ನೀರನ್ನು ಐತಲ್ಲ ಇದು ಕುಂದವಾಡಕೆರೆ ನೀರನ್ನು ಸೌಲಭ್ಯ ಮಾಡಿದರು. ಹಠಾಟ ಸಿಟಿ ಒಳಗೆ ಐತಲ್ಲ 12,000 ಕ್ವಾರ್ಟರ್ಸ್ಗಳನ್ನು ಕಟ್ಟಿ ಕೊಟ್ಟಿದ್ದರು ಉಸ್ತುವಾರಿ ಮಿನಿಸ್ಟರ್ ಆದಾಗ. ಈಗ ಏನೈತಲ್ಲ ನಮ್ಮ ಏರಿಯಾದಲ್ಲಿ ಕೆಲಸ ಆಗಿದ್ದಾವೆ. ಇದು ಹಳೆ ಪೇಟೆ, ಇದು ಮೊದಲಲ್ಲೇ ರೋಡ್ ಸಣ್ಣವಿದ್ದಾವೆ. ಅದರಲ್ಲಿ ಐತಲ್ಲ ಆದಷ್ಟು ಕೆಲಸ ಮಾಡಿದ್ದಾರೆ ಅವರು. 5 ಸಲ ಶಾಸಕರಾಗಿದ್ದಾರೆ ಸಾಮನೂರು ಶಿವಶಂಕರಪ್ಪ ಅವರು. ಮಾಡಿಲ್ಲ ಅಭಿವೃದ್ಧಿ ಅಂತಲ್ಲ, ಸ್ವಲ್ಪ ಎಲ್ಲೇ ಒಂದು ಕಡೆಗೆ ಐತಲ್ಲ ನೋವು ಇದೆ ಜನದ ಹತ್ರ. ಈ ಸಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಾದ್ರು ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಅಲ್ಪಸಂಖ್ಯಾತರಿಗೆ ಕೊಡ್ತಾರೋ ಅಥವಾ ಅವ್ರ ಮನೆಗೆ ಕೊಡ್ತಾರೋ ಯಾರಿಗೆ ಕೊಡ್ತಾರೋ, ಯಾರು ತಂದರೂ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಅದರಲ್ಲಿ 2 ಮಾತು ಇಲ್ಲ. ಟಿಕೆಟ್ ಯಾರಿಗೆ ಹೈಕಮಾಂಡ್ ಕೊಡ್ತಾಯಿತ್ತೋ ಅದಕ್ಕೆ ನಾವು ಕೆಲಸ ಮಾಡೋಕ್ಕೆ ಸಿದ್ಧವಿದ್ದೀವಿ. ಸ್ವಲ್ಪ ಕೆಲಸಗಳು ಆಗಬೇಕಾಗಿದೆ ನಮ್ಮ ಏರಿಯಾದಲ್ಲಿ, ಕಾಲೇಜ್ಗಳು ಆಗಬೇಕು, ಆಗಿಲ್ಲ, ಅದನ್ನು ನಾವು ಒಪ್ಕೊಂತ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತಾರೆ. ಯಾರು ಅಧಿಕಾರಕ್ಕೆ ಬರ್ತಾರೋ ಮಾಡೇ ಮಾಡ್ತಾರೆ. ಜನರ ಸೇವೆ ಮಾಡೋಕ್ಕೆ ಅವ್ರು ಪ್ರತಿನಿಧಿಗಳಾಗಿರ್ತಾರೆ. ಈಗ ಮಾಡಲಾರ್ದ ಇರ್ತಾರೆ ಅವರು. ಮಾಡೋಣ, ಮುಂದೆ ಐತಲ್ಲ ಅಧಿಕಾರಕ್ಕೆ ಬಂದಮೇಲೆ ಮತ್ತೊಂದು ಸಲ ಮಾಡೋಕೆ ಅವ್ರಿಗೆ ಅವಕಾಶ ಮಾಡಿ ಕೊಡೋಣ. ಅವ್ರ ಮಗ ಸಮರ್ಥಿಗೆ ಟಿಕೆಟ್ ಕೇಳ್ತಿದ್ದಾರೆ, ತಪ್ಪೇನಿದೆ? ಯುವಕ ಅವನು, ಹುಡುಗ, ಕೆಲಸ ಮುಂದೆ ಮಾಡ್ತಾನೆ. ನಮ್ಮ ಒಂದು ಅನಿಸಿಕೆ ಏನಂದರೆ ಆ ಹುಡುಗ ಕೊಟ್ಟರೆ ಒಳ್ಳೆಯದು ಅಂತ. ಸಮರ್ಥಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆ ಅಭಿವೃದ್ಧಿ ಆಕತ್ತೆ. ಮತ್ತೆ ಸಾಲಿನಲ್ಲಿ MLC ಅವರು ಇದ್ದಾರಲ್ಲ ಸರ್, MLC ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ, ಯಾಕೆ ಅವರು ಕೆಲಸ ಮಾಡಲ್ವಾ ಅಂತ? ಸರ್ ಅವ್ರು 3 ಸಲ MLC ಆಗಿದ್ದಾರೆ. 3 ಸಲ MLC ಆಗಿದ್ದಾರೆ. ಅವರಿಗೆ MLC ಆಗಿದ್ದ 2 ಸಲ MLC ಆದಾಗ 3ನೇ ಸಲ MLC ಆಗಿದ್ರು. ಬೇರೆ ಅಲ್ಪಸಂಖ್ಯಾತರು ಜಾಸ್ತಿ ಬಂದಿಲ್ಲ ಅವರಿಗೆ. ಈಗೈತಲ್ಲ ಅಲ್ಪಸಂಖ್ಯಾತರು ನಮಗೆ ಟಿಕೆಟು ಕೇಳ್ತಿದ್ದಾರಲ್ಲ, ನಾವು ಕೇಳೋಕೆ ಹಕ್ಕಿದೆ, ಕೇಳ್ತಾಯಿದ್ದೀವಿ. ನೀವು MLC 3 ಸಲ ಆಗಿದ್ದೀರಲ್ಲ, ನಾನು 2 ಸಲ ಆಗಿದ್ದೀನಪ್ಪ, ಇದೊಂದು ಸಲ ಬೇರೆಯವ್ರಿಗೆ ಕೊಡ್ಬೇಕಂತ ಹೇಳ್ಬೇಕಾಗಿತ್ತು. ಅವ್ರಿಗೂ ಅಧಿಕಾರದ ಇದೆ ಅಂತ ಹೇಳಿ ಅವ್ರು ಎಲ್ಲರಿಗೂ ಅಧಿಕಾರದ್ದು ಅಲ್ರಿ. ಯಾರಿಗೆ ನಮ್ಮ ಮಾತಾಗ ಒಂದು ಮಾತು ಹೇಳ್ತಾರೆ, ಲಿಡ್ ಕಾಯಿಸೋ ಡಲ್ಲಿ ಹಲಾಲ್ ಕರ್ನ ಅಂತ. ಯಾರು ಐತಲ್ಲ ಅಧಿಕಾರ ಬಂದರೆ ಐತಲ್ಲ ಬಿಡಾಗಿರಲ್ಲ ಸರ್, ಯಾರೂ ಬಿಟ್ಟು ಕೊಡೋಲ್ಲ. ಗೊತ್ತಾಯ್ತಾ? ಈಗ ಮೊನ್ನೆ ಒಬ್ಬರು ಜಾಧವ್ ಹೇಳಕತ್ತಿದ್ದ, ಅಲ್ಪಸಂಖ್ಯಾತರು ಕೂಡ ಐತಲ್ಲ ಭಾಳ ಅನ್ಯಾಯ ಮಾಡ್ತಿದ್ದಾರೆ ಕಾಂಗ್ರೆಸ್ಸು ಅಂತ. ಜಾಧವ್ ನಗರಸಭೆ ಪ್ರೆಸಿಡೆಂಟ್ ಆದಾಗ ಅದರ ಮೊದಲನೇ ಕೊಡುಗೆ ಅಲ್ಪಸಂಖ್ಯಾತರದೇ. ಉಸ್ಮಾನ್ ಸಾಬು ಮತ್ತು ಐತಲ್ಲ KC ಫದ್ಲು ಐತಲ್ಲ ಕೈ ಎತ್ತಿ ಬಂದರು ಅವ್ರಿಗೆ ಪ್ರೆಸಿಡೆಂಟ್ ಆಗಕ್ಕೆ. ನಿಮ್ಮ ಕೊಡುಗೆ ಏನು ನಮ್ಮ ಸಲಾಗ? ಅಲ್ಪಸಂಖ್ಯಾತರು ನೀವು ಕೊಟ್ಟರೆ ಕೊಡುಗೆನೂ ಬೇಕಲ್ಲ. ಇದೇ ಮುಸ್ಲಿಂ ಲೀಡರು ಜಮೀರ್ ಅವ್ರನ್ನೂ ಕೂಡ ಕಡೆಗಣಿಸಿ ಮಾತನಾಡಿದ್ದು SS ಮಲ್ಲಿಕಾರ್ಜುನ್ ನಿಮ್ಮ ನಾಯಕರನ್ನೇ. ಸರ್ ಅವರು ಮುಸ್ಲಿಂ ಲೀಡ್ರುಗಳಿಗೆ ಕಡೆಗಣಿಸಿ ಮಾತಾಡಿದಾರ ಅಂತ ಅದು ಐತಲ್ಲ ಅಪಪ್ರಚಾರಗಳು. ಇದು ಈ ಊರಿನ ವಾತಾವರಣ ಐತಲ್ಲ, ಇಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಗೊತ್ತಿದೆ, ಜಮೀರ್ ಅಹಮದಿಗೆ ಗೊತ್ತಿಲ್ಲ. ಜಮೀರ್ ಅಹಮದ್ ಇರೋದು ಬೆಂಗಳೂರಲ್ಲಿ. ಈ ಊರಾಗೈತಲ್ಲ ಒಳ್ಳೆಯದು ಕೆಟ್ಟದ್ದು ಏನಾಗೈತೆ ಅದಕ್ಕೈತಲ್ಲ ಹಕ್ದಾರರು ನಾವು. ಅದಕ್ಕೆ ಹೆಂಗೆ ತೀರ್ಮಾನ ಮಾಡಬೇಕು, ಏನು ಮಾಡಬೇಕು, ಜಮೀರ್ ಅಹಮದ್ ಅಲ್ಲ ಮಾಡೋದು. ಜಮೀರ್ ಅಹಮದ್ ಅಲ್ಪಸಂಖ್ಯಾತ ಲೀಡ್ರ್ ಒಪ್ಕೊಂತೀವಿ. ಆದರೆ ಬಟ್ ಎಲ್ಲ ಕಡೆಗೂ ನೀನು ಐತಲ್ಲ ಹೇಳೋಂಥ ಅವಶ್ಯಕತೆ ಇರೋಲ್ಲ. ಇದು ನಮ್ಮ ಮನೆ ವಿಚಾರ. ಇದು ನಮ್ಮ ಮನೆ ವಿಚಾರದಲ್ಲಿ ನಾವೇ ಕೂತ್ಕೊಂಡು ಮಾತಾಡ್ಬೇಕು, ಏನು ಮಾಡಬೇಕು ಏನಿಲ್ಲ ಅಂತ. ಇದು ನಮ್ಮ ಮನೆ ವಿಚಾರ. ಇದು ನಮ್ಮ ಮನೆ ವಿಚಾರ ಬಂದಾಗೈತಲ್ಲ ನಾವು ಮನೆಯವರೇ ಕೂತ್ಕೊಂಡು ಮಾತಾಡ್ಬೇಕು. ಪರಸ್ಥಳದವ್ನು ಬಂದು ಎಲ್ಲೇ ಐತಲ್ಲ ಪಂಚಾಯತಿ ಮಾಡ್ತಾನೆ ಅಂದ್ರೆ ಅದು ಸುತ್ತವಾದ ಮಾತಲ್ಲ ಅದು. ಯಾಕಂದರೆ ಇದು ನಮ್ಮ ಮನೆ ಸ್ವಂತ ವಿಚಾರ. ಇದು SS ಮಲ್ಲಿಕಾರ್ಜುನಿಗೆ ಕೊಡ್ತಾರೋ ಅಲ್ಲಿ ಮಗನಿಗೆ ಕೊಡ್ತಾರೋ ಅಲ್ಪಸಂಖ್ಯಾತರಿಗೆ ಕೊಡ್ತಾರೋ ಅದು ಹೈಕಮಾಂಡಿಗೆ ಸಂಬಂಧಪಟ್ಟಿತ್ತು. ಅದು ಅಲ್ಪಸಂಖ್ಯಾತರಿಗೆ ಕೊಟ್ಟರು ಮಾಡ್ತೀವಿ, ಅವ್ರ ಮನೆಗೆ ಕೊಟ್ಟರು ಮಾಡ್ತೀವಿ. ಒಟ್ಟು ನಮಗೆ BJPಗೆ ಸೋಲಿಸೋದು ಅಲ್ಪಸಂಖ್ಯಾತರ ಗುರಿ. ಮುಸ್ಲಿಂ ತರಲಿ ಅಥವಾ ಆಯ್ತಲ್ಲ SS ಮಲ್ಲಿಕಾರ್ಜುನ್ ಅವ್ರ ಫ್ಯಾಮಿಲಿ ತರಲಿ, ನಮ್ಮ ಉದ್ದೇಶ ದಕ್ಷಿಣದಲ್ಲಿ BJPಯವರು 30 ವರ್ಷದಿಂದ ಕಾಯ್ತಿದ್ದಾರೆ. ಇದು ಕಾಂಗ್ರೆಸ್ಸಿನ ಭದ್ರಕೋಟೆ. ಇದು 85,000 ಅಲ್ಪಸಂಖ್ಯಾತರ ಮತದಾನ ಇರತಕ್ಕಂಥ ಏರಿಯಾ. ಇಲ್ಲಿ BJPಯವರು ಐತಲ್ಲ ಇವತ್ತು BJPರಿಗೆ ಐತಲ್ಲ ಸಾಬ್ರಿಗೆ ಅನ್ಯಾಯ ಆಗತ್ತೆ ಅಂತ ಈಗ ಕಾಣ್ತೈತೆ. ಇದಕ್ಕಿಂತ ಮುಂಚಿತ ಯಾವತ್ತೂ ಹೇಳಿಲ್ಲ ಸಾಬ್ರು ಅನ್ಯಾಯ ಆಗ್ತೈತೆ ಇದು ಆಗ್ತೈತೆ ಅಂತ. ಗೊತ್ತಾಯ್ತಾ? ಇಲ್ಲಿ 85,000 ಓಟ್ ಇದಾವೆ. ನಾವು ಅದ್ರ ತೀರ್ಮಾನ ಮಾಡೋರು ನಾವು. ಅದು SS ಮಲ್ಲಿಕಾರ್ಜುನ್ ಅವ್ರ ಮನೆಗೆ ಟಿಕೆಟ್ ಬರ್ತಾಯಿತೋ ಇಲ್ಲ ಅಲ್ಪಸಂಖ್ಯಾತರಿಗೆ ಯಾರಿಗೆ ಬಂದರೂ ಕಾಂಗ್ರೆಸ್ ಪರವಾಗಿ ಬಂದರೆ ನಾವು ಕೆಲಸ ಮಾಡೋಕ್ಕೆ ಎಲ್ಲ ಯುವಕರು ಎಲ್ಲ ಅಲ್ಪಸಂಖ್ಯಾತರು ನಾವು ಸಿದ್ಧವಿದ್ದೀವಿ. ಅವ್ರು ತಂದ್ರೇನು ಇವ್ರು ತಂದ್ರೇನು ಒಟ್ಟು ಕಾಂಗ್ರೆಸ್ ತರಬೇಕು, BJPಗೆ ಸೋಲಿಸೋದೇ ನಮ್ಮ ಗುರಿ.
ಮತ್ತೆ ಬೇರೆ ಏನಿಲ್ಲ. ಬಿಜೆಪಿ ಅವರು ಅಲ್ಪಸಂಖ್ಯಾತ ದಾಳವನ್ನು ಕೂಡ ಉಳಿಸ್ತಾ ಇದ್ದಾರೆ, ಕೊಡಬೇಕಿತ್ತು ಅಂತ. ಯಾಕೆಂದ್ರೆ ಅವ್ರು ಇದರಿಂದ ಲಾಭವನ್ನು ತೆಗೆದುಕೊಳ್ಳೋದು. ಅವ್ರಿಗೆ ಐತಲ್ಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ನಾವು BJP ಗೆಲ್ಲಾಕ ಸೌಲಭ್ಯ ಆಕತ್ತೆ ಅಂತ. ಅವ್ರೈತಲ್ಲ ಅಲ್ಪಸಂಖ್ಯಾತರಿಗೆ ಐತಲ್ಲ ನೀವು ಐತಲ್ಲ ಉದ್ದೇಶಪೂರ್ವವಾಗಿ ಟಿಕೆಟ್ ತೊಗೊಂಡ್ರಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ, ಇವ್ರು ಟಿಕೆಟ್ ತಂದರೆ ನಮಗೆ ಗೆಲ್ಲಾಕ ಅನುಕೂಲ ಆಕತ್ತೆ, ಬೇರೆ ಸಮಾಜ ಅಂತಂದರೆ ನಾವು ಗೆಲ್ಲಕ್ಕಾಗಲ್ಲ ಅನ್ನೋದೇ ಅವ್ರದ್ದು ಉದ್ದೇಶ, ಮತ್ತೆ ಅದೇನಿಲ್ಲ. ಅಂದ್ರೆ ನೋಡಿ, ಇಷ್ಟೆಲ್ಲ ಬೆಂಬಲ ಇದ್ದಾಗ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಈ ಮಟ್ಟದ ದೊಡ್ಡ ಬೆಂಬಲ ಇದ್ದಾಗ BJP ಆಟದಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? BJP ಆಟದಲ್ಲಿದೆ, ಎಲೆಕ್ಷನ್ ಆಟದಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆಯಾ? ಇದೆ ಫೈಟ್ ಇದೆ, ಫೈಟ್ ಇದೆ. ಯಾಕಂತ ಹೇಳಿದರೆ ಅವರು ಐತಲ್ಲ ಈ ಸಲ ನಾವು ಗೆಲ್ಲಬೇಕು ಅಂತ ಹಠ ಮಾಡ್ತಿದ್ದಾರೆ. ಅವರು ಐತಲ್ಲ ಹಠಕ್ಕೆ ಬಂದಿದ್ದಾರೆ, ನಾವು ಹಠಕ್ಕೆ ಬಂದಿದ್ದೀವಿ. ಈ ಸಲ ಮಾತ್ರ ಯಾವ ಕಾರಣಕ್ಕೆ BJPಗೆ ಇಲ್ಲಿ ಸೋಸಲೇಬೇಕಂತ ಹಠ ಮಾಡ್ತಿದ್ದೀವಿ ನಾವು. ಈ ಸಲಿನ ಯಾಕೆ ನಿಮಗೂ ಒಂದು ಸ್ವಲ್ಪ ಅನುಮಾನ? ಭದ್ರಕೋಟೆ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಐತಲ್ಲ 90 ವರ್ಷದ ಶಾಸಕರು ಐತಲ್ಲ 5 ಬಾರಿ ಶಾಸಕರಾಗಿದ್ದಾರೆ ಇಲ್ಲಿ. ಅವ್ರು ಹೋದ ನಂತರ ಇವತ್ತು BJP ಅವರು ಏನೈತಲ್ಲ ಎದ್ದು ಬರ್ತಿದ್ದಾರೆ. ಅವ್ರು ಇರೋ ಮಟ್ಟ ಎದ್ದು ಬಂದಿಲ್ಲ. ಈ ಸಲನೂ ಅವ್ರಿಗೆ ಸೋಸ್ತೀವಿ, ಪಾಠ ಕಲಿಸ್ತೀವಿ ನಾವು. ಯಾವ ಕಾರಣಕ್ಕೆ ಐತಲ್ಲ BJPನ ಇಲ್ಲಿ ಗೆಲ್ಲಕ್ಕೆ ಬಿಡಲ್ಲ ನಾವು. ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್, ಯಾರಿಗೆ ಟಿಕೆಟ್ ಸಿಗಬಹುದು ಅಂತ? ಎಲ್ಲಿ ಇಲ್ಲಿ ಕಾಂಗ್ರೆಸ್ಸಿಂದ ಯಾರಿಗೆ ಟಿಕೆಟ್ ಯಾರಿಗಾನ ಸಿಗಲಿ ಸರ್, ನಾವು ಹೇಳ್ತಾರೆ ಫೇವರ್ ಯಾರಿಗೆ? ನಮ್ಮ ಫೇವರ್ ಏನೈತಲ್ಲ SS ಮಲ್ಲಿಕಾರ್ಜುನ ಅವರ ಪುತ್ರರು ಕೊಟ್ಟರೆ ಒಳ್ಳೆಯದು, ಗೊತ್ತಾಯ್ತಾ? ಈಗ ಹೈಕಮಾಂಡಿಗೆ ಅವ್ರಿಗೆ ಕೊಟ್ಟಿಲ್ಲ, ಅಲ್ಪಸಂಖ್ಯಾತರಿಗೆ ಕೊಟ್ಟರು ಅಂತ, ಅದು ಒಳ್ಳೆಯದು. ನಮಗೆ ಯಾರಿಗೆ ಕೊಟ್ಟರು ಕಾಂಗ್ರೆಸ್ಸಿಗೆ BJPಗೆ ಸೋಲ್ತಂಥ ವ್ಯಕ್ತಿ ಯಾರು ಟಿಕೆಟ್ ತರ್ತಾರೋ ಅದಕ್ಕೆ ನಾವು ಸಿದ್ಧ. ಇದರ ನಡುವೆ MIM SDP ಭಾಳ ಬಿಡ್ಬಿಡ್ರಿ ಸರ್. ಅಲ್ರಿ ಸರ್, MIM SDP ಅವೆಲ್ಲ ಲೆಕ್ಕಕ್ಕಿಲ್ಲ ನಮಗೆ. ಅವೆಲ್ಲ ಐತಲ್ಲ ನಾವು ಐತಲ್ಲ ಅವೆಲ್ಲ ರಾಜಕಾರಣ ಮಾಡಿಬಿಟ್ಟಿದ್ದೀವಿ. ಅವ್ರು ಎಷ್ಟು ಸಲ ಐತಲ್ಲ ಇಲ್ಲಿ MLA ನಿಂತರು, ಎಷ್ಟು ಜನ ಕೌನ್ಸಿಲರಿಗೆ ನಿಂತರು, ಅವೆಲ್ಲ ನೋಡಿದ್ದೀವಿ ನಾವು. ಈಗ ಅದು ಯಾವುದು ಆಂಧ್ರದಾಗ ಇದಾನಲ್ಲ, ಏನು ಅವನ ಹೆಸರು, MIA ಪಾರ್ಟಿನ ಯಾವ ಪಾರ್ಟಿನ ಅದು, ಅಸದುದ್ದೀನ್ ಒವೈಸಿ. ಆಂಧ್ರದಲ್ಲಿ ತೆಲಂಗಾಣದಲ್ಲಿ 2 ಸರಿ ಒಂದು 40 MLA ಗೆಲ್ಸೋಕ್ಕಾಗಲ್ಲ. ಅವ್ರ ತಂದೆ ಇರೋದ್ರಿಂದ ಕಾಲದಿಂದನೂ 5 ಶಾಸಕರು, 1 MP ಅವ್ರ ಮನ್ಯಾಗ. ಇವನು ಪ್ರತಿದಲ್ಲಿ ಹೋಗಿ ಐತಲ್ಲ ಅಲ್ಪಸಂಖ್ಯಾತರಿಗೆ ಸೋಲಿಸಿ ಬರ್ತಾನೆ. BR ಹೋದ 20 ಜನ ಅಲ್ಪಸಂಖ್ಯಾತರಿಗೆ ಸೋಲಿಸಿದ. UP ಒಳಗೆ ಹೋದ 28 ಜನ ಅಲ್ಪಸಂಖ್ಯಾತರಿಗೆ ಸೋಲಿಸಿದ. ಅಲ್ಪಸಂಖ್ಯಾತರು ಇದ್ದಲ್ಲೇ ಹೋಗಿ ಯಾಕೆ ಹಾಕ್ತೀಯ ನೀನು, ಬೇರೆ ಕಡೆಗೆ ಹಾಕು. ಆಂಧ್ರದಲ್ಲಿ ಗೆಲ್ಕ 2 ಸ್ಟೇಟ್ ಆಗಿವಲ್ಲ ಅಲ್ಲಿ, ತೆಲಂಗಾಣ ಮತ್ತು ಇದು ಆಂಧ್ರ. ಅಲ್ಲಿ ಒಂದು 40 MLA ಗೆಲ್ಸ್ಕೊಳಪ್ಪ ಅಲ್ಲಿ ನೋಡೋಣ, ಆಮೇಲೆ ಬೇರೆ ಕಡೆಗೆ ಹೋಗಂತೆ ನೀನು ರಾಜಕೀಯ ಮಾಡೋಕೆ. ಅಲ್ಪಸಂಖ್ಯಾತರ ಆಕಾಂಕ್ಷಿಗಳಲ್ಲಿ ಯಾರಾದರೂ ಇಂಡಿಪೆಂಡೆಂಟ್ ನಿಂತರೆ ನಿಮ್ಮ ಬೆಂಬಲ ಹೇಗಿರುತ್ತೆ? ಸರ್, ನಾವು ಇಂಡಿಪೆಂಡೆಂಟಿಗೆ ಐತಲ್ಲ ನಾವು ಬೆಂಬಲಿಸೋ ಮಾಡೋರು ಅಲ್ಲ. ನಾವೇನಿದ್ರು ಪಕ್ಷದ ಜನ ಯಾರನ್ನ ತರಲಿ, ಕಾಂಗ್ರೆಸ್ಲಿಂದ ಟಿಕೆಟ್ ತರಲಿ, ನಮ್ಮ ಉದ್ದೇಶ ಒಂದೇ ಒಂದು ಗುರಿ ಏನಂದರೆ BJPಗೆ ಸೋಲಿಸುವಂಥ ವ್ಯಕ್ತಿ ಯಾರನ್ನ ಟಿಕೆಟ್ ತರಲಿ, ಅಲ್ಪಸಂಖ್ಯಾತರು ತರಲಿ, ಬೇರೆ ಸಮಾಜ ತರಲಿ, ಅಹಿಂದ ಲೀಡರ್ಗಳು ತರಲಿ, ಯಾರನ್ನ ತರಲಿ, ನಮ್ಮ ಉದ್ದೇಶ BJPಗೆ ಸೋಲ್ತಂಥ ಕ್ಯಾಂಡಿಡೇಟ್ ಯಾರನ್ನ ಟಿಕೆಟ್ ತರಲಿ ಅವ್ರಿಗೆ ಬೆಂಬಲ ನಾವು ಇದ್ದೀವಿ. BJP ಲೀಡರ್ಸ್ಗಳೆಲ್ಲ ಒಂದು ಕಡೆ ಮಾತಾಡ್ತಾ ಇದ್ರು, ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಮಾತನಾಡ್ತಾ ಈ ಸರಿ ಅವ್ರಿಗೆ ಪಾಠ ಕಲಿಸ್ತೀವಿ, ಇದು 2028ರ ಎಲೆಕ್ಷನ್ಗೆ ದಿಕ್ಸೂಚಿ ಆಗುತ್ತೆ, ಇದೇ ಮುನ್ನುಡಿ ಬರೆಯುತ್ತೆ. ಈ ಬಾರಿ ಭಾಳ ಜನ ರೋಸ್ ಹೋಗ್ಬಿಟ್ಟಿದ್ದಾರೆ ಗ್ಯಾರಂಟಿ ಸ್ಕೀಮಿಂದ ಅಂತ. ಏನು ಸರ್, ಗ್ಯಾರಂಟಿ ಸ್ಕೀಮ್ ಐತಲ್ಲ, ಎಲೆಕ್ಷನ್ ಅಲೌನ್ಸ್ ಆದಮೇಲೆ ಮೊನ್ನೆ ಬಿಹಾರದಲ್ಲಿ 10 ಲಕ್ಷ ರೂಪಾಯಿ ಹಾಕಿದ್ರು ನಿತೀಶ್ ಕುಮಾರ್ ಎಲೆಕ್ಷನ್ನಿಗೆ. ಅವಾಗ ಐತಲ್ಲ BJP ಅವ್ರ ಬಾಯಾಗ ಏನೋ ತಿನ್ನಕತ್ತಿದ್ರಾ? ನೀತಿ ಸಮಿತಿ ಜಾರಿ ಆದಮೇಲೆ ಹೆಣ್ಮಕ್ಳಿಗೆ 10,000 ರೂಪಾಯಿ ಹಾಕಿ ಐತಲ್ಲ ಎಲೆಕ್ಷನ್ ಮಾಡಿದ್ರು ಅವರು. ಸಿದ್ದರಾಮಯ್ಯ ಅವರು ಏನೈತಲ್ಲ ಇಲ್ಲಿ ಐತಲ್ಲ ಬಡವರಿಗೆ ಐತಲ್ಲ ಅನ್ನದಾನ ಕೊಡ್ತಿದ್ದಾರೆ, ಅಕ್ಕಿ ಕೊಡ್ತಿದ್ದಾರೆ, 2,000 ರೂಪಾಯಿ ಕೊಡ್ತಿದ್ದಾರೆ, ಹೆಣ್ಮಕ್ಳಿಗೆ ಐತಲ್ಲ ಟಿಕೆಟ್ ಬಿಡಿ ಮಾಡಿದ್ದಾರೆ. ಅದೇನು ದೊಡ್ಡ ವಿಚಾರ ಅದು? ಪಕ್ಷದಲ್ಲಿ ಮಾಡತಕ್ಕಂಥ ಕೆಲಸನೇ ಅವ್ರು ಮಾಡಿದ್ದಾರೆ. ಇವರು BJP ಅವರು 2028ಕ್ಕೆ ಐತಲ್ಲ, ಇವತ್ತು ಎಷ್ಟಾದವ ಅವರು ಸೀಟ್, ಅದ್ರಾಗ ಇನ್ನೂ 4 ಕಮ್ಮಿ ಮಾಡ್ತೀವಿ ನಾವು, ಗೊತ್ತಾಯ್ತರ? BJP ಅವ್ರ ಉದ್ದೇಶ ಏನು ಅಂದರೆ ಅದು ಒಂದು ಪಕ್ಷ, ಭಾಳ ಕ್ರಿಮಿನಲ್ ಪಕ್ಷ ಅದು, ಗೊತ್ತಾಯ್ತಾ? ಅದು ಐತಲ್ಲ ಜಾತಿವಾದಿ ಮಾತಾಡೋಂಥವ್ರು ಜನ ಅವ್ರ ಬಗ್ಗೆ ನಾವು ಐತಲ್ಲ ಹೇಳಕ್ಕೆ ಇಷ್ಟ. ನಾಯಕತ್ವದಲ್ಲಿ ಎಲೆಕ್ಷನ್ ಲೀಡ್ ಮಾಡ್ತೀರಾ ಸರ್ ಈ ಎಲೆಕ್ಷನ್? ಜಮೀರ್ ಮತ್ತು ಸತೀಶ್ ಜಾರಕಿಹೊಳಿ ಈ ಥರ ನಾಯಕರು ಸರ್. ಈಗ ಜಾರಕಿಹೊಳಿ ಅವರು ಅಹಿಂದ ಲೀಡ್ರು, ಜಮೀರ್ ಅಹಮದ್ ಅಲ್ಪಸಂಖ್ಯಾತ ಲೀಡರು. ಅವ್ರ ಪಕ್ಷ ಇಲ್ಲಿ ಯಾರ್ಯಾರಿಗೆ ಕಳಿಸ್ತೈತೋ ಅವರು ಯಾರ್ಯಾರು ಇರ್ತಾರೋ ಅವ್ರ ಜೊತೆಯಲ್ಲಿ ಇದ್ದೇ ಎಲೆಕ್ಷನ್ ಮಾಡ್ತೀವಿ ನಾವು. ಅವ್ರು ಬರಬಾರ್ದು ಇವ್ರು ಬರಬಾರ್ದು ಅನ್ನೋಕೆ ಇದು ಏನಾಯ್ತಲ್ಲ ಇದು ಅಲ್ಲ. ಭಿನ್ನಾಭಿಪ್ರಾಯ ಇರೋದ್ರಿಂದ ಜಮೀರ್ ಅಲ್ಲಲ್ಲ, ಭಿನ್ನಾಭಿಪ್ರಾಯ ಏನಿಲ್ಲ, ಅವೆಲ್ಲ ರಾಜಕೀಯದಾಗ ಇದ್ದಿದ್ದೆ ಸರ್. ಅವ್ರು ಹೇಳೋದು ನಾವು ಹೇಳೋದು ಅವೆಲ್ಲ ಇದ್ದಿದ್ದೆ, ಹೌದ್ರಾ? ಅವ್ರು ಬರಲಿ, ಯಾರಿಗೆ ಆ ಪಾಪ ಹಾಕ್ತಾರೋ ಅವ್ರು ಹೈಕಮಾಂಡಿಲಿ ಆಗಲಿ, ಅವ್ರ ಜೊತೆಗಿಂದ ನಾವು ಎಲೆಕ್ಷನ್ ಮಾಡೋಣ. ಶಿರಾ, ಶಿಗ್ಗಾವಿ, ಚನ್ನಪಟ್ಟಣ ಈ 3 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನಲ್ಲಿ ಗೆದ್ದಿದ್ದು ನಿಮಗೆ ಈ ಸರಿ ಬೈ ಎಲೆಕ್ಷನ್ ಕೂಡ ಪ್ಲಸ್ ಆಗುತ್ತೆ, ಅದೇ ಅಡ್ವಾಂಟೇಜ್ ಮೇಲೆ ಗೆಲ್ಬೋದು ಅಂತ ಕಾಂಗ್ರೆಸ್? ಸರ್, ಕಾಂಗ್ರೆಸ್ಸು ಶಿಗ್ಗಾಂವಲ್ಲಿ ಗೆದ್ದದ್ದು ಏನೈತಲ್ಲ ಅದೂ ಪ್ಲಸ್ ಪಾಯಿಂಟು.
ದಾವಣಗೆರೆಯಲ್ಲಿ ಗೆಲ್ಲೋದು ಪ್ಲಸ್ ಪಾಯಿಂಟೇ. ದಾವಣಗೆರೆಯಲ್ಲಿ ಖಚಿತವಾಗಿ ಹೇಳ್ತೀನಿ ನಿಮಗೆ, ಕಾಂಗ್ರೆಸ್ 50,000 ಮತದಾನದಿಂದ ಗೆಲ್ತೈತಿ ಇಲ್ಲಿ. 50,000 ಲೀಡ್ಲಿಂದ ಐತಲ್ಲ ಕಾಂಗ್ರೆಸ್ ಗೆಲ್ತೈತಿ ಇಲ್ಲಿ. ಯಾರಿಗೆ ಟಿಕೆಟ್ ಸಿಕ್ಕರೆ ನೀವು ಹೇಳ್ತಾರೆ, ಯಾರಿಗನ ಸಿಗಲಿ 50,000 ಮತದಾನದಿಂದ ಕಾಂಗ್ರೆಸ್ಸಿನಿಂದ ಯಾರು ಲೀಡ್ರನ್ನ ತರಲಿ ಟಿಕೆಟ್ 50,000 ಓಟ್ಲಿಂದ ಗೆಲ್ತೈತಿ ಇಲ್ಲಿ. ಅದರಲ್ಲಿ ಅನುಮಾನನೇ ಇಲ್ಲ. ಯಾಕಂದರೆ ನಮ್ಮ ಉದ್ದೇಶ BJPಗೆ ಸೋಲ್ಸಂಥ ವ್ಯಕ್ತಿನೇ ಇರ್ಬೇಕು. ನಮಗೆ BJPಗೆ ಸೋಲ್ಸಂಥ ವ್ಯಕ್ತಿ ಬಂದು ಯಾರನ್ನ ನಿಂತ್ಕೊಳ್ಳಿ ನಾವು ಅವ್ರ ಜೊತೆಗಿದ್ದೀವಿ. ನಮ್ಮವ್ರು ಇರಲಿ, ಇನ್ನೊಬ್ಬರು ಇರಲಿ, ಬೇರೆ ಇರಲಿ, ಯಾರನ್ನೇ ಇರಲಿ, ನಾವು ಅವ್ರಿಗೆ ಕೆಲಸ ಮಾಡೋಕೆ ರೆಡಿ. ಬಟ್ ಸಮರ್ಥ ಅವರ ಹೆಸರು ಕೇಳ್ತಾ ಇರೋದು, ಅದನ್ನು ಸಮರ್ಥವಾಗಿ ಅವ್ರು ನಿಭಾಯಿಸ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾರೆ. ಒಟ್ಟಾರೆಯಾಗಿ ಎಲ್ಲ ಗೊಂದಲಗಳಿಗೂ ಬಹುತೇಕ ತೆರೆ ಬಿದ್ದಿದೆ ಅಂತ ಅನಿಸ್ತಾರೆ. ಸರ್ ಇನ್ನೊಂದೇನೆಂದರೆ ದಾವಣಗೆರೆ ದಕ್ಷಿಣದಾಗೆ ಶಾಮನೂರವ್ರ ಕುಟುಂಬ ಬಿಟ್ಟರೆ ಬೇರೆ ಟಿಕೆಟ್ ಕೊಡ್ಬಾರ್ದು ಅನ್ನೋ ನಮ್ಮದು ಅಭಿಪ್ರಾಯ. ಯಾಕಂದರೆ ಅವ್ರು ಸರಿಯಾಗಿ ನಿಭಾಯಿಸ್ತಾರೆ, ಸರಿಯಾಗಿ ನಿಭಾಯಿಸ್ತಾರೆ. ಈ ರೋಡ್ ಕೂಡ ಆಗಿರೋದು ಶಾಮನೂರು ಶಿವಶಂಕರಪುರ ಮಾಡಿರೋದು ರೋಡು ಆಗಲಿ. ಆಮೇಲೆ ನೀವು PV ರೋಡಿಂದ ದಾವಣಗೆರೆಯಿಂದ ನೀವು ಒಂದು 15 ವರ್ಷದಿಂದ ನೋಡಿರಿ ದಾವಣಗೆರೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಗೊತ್ತಾಗ್ತೈತೆ. ಹೌದಾ? ಸ್ಮಾರ್ಟ್ ಸಿಟಿ ಯೋಜನೆ ಆಗಲಿ, ಪ್ರತಿಯೊಂದು ರೋಡ್ ಕೆಲಸ ಮಾಡ್ತಾರೆ. ಶಾಮನೂರು ಶಿವಶಂಕರಪುರ ಅವರು ನೀವು ಸಣ್ಣ ಹುಡುಗ ತೊಗೊಂಡೋಗಿ ಅವ್ರಿಗೆ ಲಗ್ನ ಪತ್ರ ಕೊಟ್ಟರು, ಅವ್ರ ಮದುವೆ ನೀವು ವಿಸಿಟ್ ಮಾಡ್ತಿದ್ರು. ಅವರು ಯಾರು? ಶಾಮನೂರು ಶಿವಶಂಕರಪುರ ಬರ್ತಿದ್ರು. ಸುಳ್ಳಲ್ಲ ಮಾತು, ಯಾರಿಗಾರ ಕೇಳ್ರಿ ಹೋಗಿ. ಸಣ್ಣ ಹುಡುಗ ಹೋಗಿ ಕೊಟ್ಟರು, ಇಲ್ಲರಿ ಬಂದರೆ ಮನೆಗೆ ಹೋದರೆ ರೆಸ್ಪಾನ್ಸ್ ಕೊಡ್ತಾರೆ. ಆಯ್ತಪ್ಪ, ಇದ್ರವರೆಗೂ ಲೇಂದಿಲ್ಲ ಅವರು ಯಾರಿಗೇ ಆಗಲಿ. ಬರ್ರಿ ಕುತ್ಕೊ ಬರ್ರಿ, ಏನು ಬೇಕು ಅಂತ, ಅವರ ಮದುವೆ ಇದೆ ಬರ್ರಿ ಅಂತೇಳಿ ಬರ್ತಿದ್ರು. ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದು ಭಾಳ ಕಷ್ಟ. ಇಲ್ಲಿ ಎಲ್ಲರೂ ಓಟ್ ಹಾಕ್ತಾರೆ ಅನ್ನೋದು ಕನ್ಫರ್ಮ್ ಇಲ್ಲ. ಅದರ ಬೇರೆ 80,000 ಮುಸ್ಲಿಮ್ಸ್ ಓಟ್ ಅಂದರೆ 80,000 ಹಾಕಲ್ಲ. ಅದರ ಬರೋದೇ ಒಂದು 50,000. ಇನ್ನು ಉಳಿಕಿದ್ದು ಬೇರೆ ಜನಾಂಗದ್ರೆ ಬೇಕು. ಬೇರೆ ಜನಾಂಗದನ್ನ ಎಲ್ಲರೂ ಒಗ್ಗೂಡಿಸ್ಕೊಂಡ್ರೆ ಶಾಮನೂರು ಕುಟುಂಬದವರೇ ಒಗ್ಗೂಡಿಸ್ಕೊಂಡು ಹೋಗೋದು. ನಮ್ಮವ್ರು ಹಾಕ್ತಾರೆ ಅವ್ರು ಹಾಕ್ತಾರೆ ಅನ್ನೋದೆಲ್ಲ ಸುಳ್ಳು. ಶಾಮನೂರರ ಅಭಿಮಾನ ಇದ್ದಂಗೆ ಇಲ್ಲಿ ದಕ್ಷಿಣದಾಗ ಬತ್ತೆ ಯಾರ ಮೇಲೆ ಅಭಿಮಾನ ಇಲ್ಲ. ಅವರೇ ಸರಿಯಾದ ವ್ಯಕ್ತಿ. ಶಾಮನೂರು ಸಮರ್ಥವರೇ ಒಳ್ಳೆ ವ್ಯಕ್ತಿ ಅಂತ ನಮ್ಮ ಅಭಿಪ್ರಾಯ ನೋಡ್ರಿ. ಬಟ್ ಅಬ್ದುಲ್ ಜಬ್ಬಾರ್ ಅವ್ರ ಹೆಸರು ಕೇಳಿ ಬರ್ತಾ ಇರೋದು, ಯಾಕೆ ಅವ್ರಿಗೆ ಯಾಕೆ ಕೊಡಬಾರ್ದು ಅನ್ನೋ ವಿಷಯವಾಗೂ ಕೂಡ ಚರ್ಚೆ ಆಗ್ತಾ ಇರೋದು. ನೀವೇನು ಹೇಳ್ತೀರ? ಅಬ್ದುಲ್ ಜಬ್ಬಾರ್ ಅವರಿಗೆ ಕೊಡೋಕೆ ನೋಡ್ರಿ 15 ವರ್ಷದಿಂದ MLC ಇದ್ದಾರೆ. MLC ಇದ್ದವರು ಎಲ್ಲ ಕಡೆಯೂ ಅಡ್ಡಾಡ್ಬೇಕು. ಹೌದಾ? MLC ಇದ್ದಾರೆ ಅಂತೇಳಿ ಒಂದು ಕಾರ್ಪೊರೇಟರ್ ಎಲೆಕ್ಷನಿಗಿಲ್ಲ, MLC ಎಲೆಕ್ಷನ್, MLA ಎಲೆಕ್ಷನಿಗಿಲ್ಲ, ಆಮೇಲೆ MP ಎಲೆಕ್ಷನಿಗಿಲ್ಲ, ಎಲ್ಲಿ ಕಾಣಿಸ್ಕೊಂಡಿಲ್ಲ ಅವರು. ಆಮೇಲೆ ಪ್ರತಿಯೊಂದು ಜನಾಂಗದ ಜೊತೆಗೆ ಓಡಾಡಿ ಆಮೇಲೆ ಪ್ರತಿಯೊಂದು ಇದಕ್ಕೆ ಕೇಳಿದ್ರೆ ಓಟ್ ಹಾಕ್ಬೋದು. ಅವಾಗ ಜನಾಂಗದ ಜೊತೆಗಿಲ್ಲ, ಏನಿಲ್ಲ. ಈಗ ನನಗೆ ಓಟ್ ಹಾಕ್ರಿ ಅಂತ ಯಾರು ಹಾಕಲ್ಲ. ಒಂದು ನಾಯಕತ್ವ ಬೆಳೆಸ್ಕೋಬೇಕಂದ್ರೆ ಎಲ್ಲ ಜನಾಂಗದ ಅಭಿಪ್ರಾಯ ತೊಗೋಬೇಕು. ನಮಗೆ ಅಭಿಪ್ರಾಯ ನಮಗೆ ಕೇಳಿದ್ರೆ ನಾವು ಸೀಟಿಗೆ ತೊಗೊಂಡು ಹೋಗ್ತಿದ್ವಿ, ಸೀಟಿಗೆ ಓಟ್ ಹಾಕ್ತೀರಂತ ಹಂಗೆಲ್ಲ ಕೇಳಿಲ್ಲ ಅವರು. ಅವ್ರವ್ರಿಗೆ ಹೋಗಿ ಅವ್ರವ್ರಿಗೆ ಕೇಳಾಕತ್ತಾರ. ಆ ಥರ ನಮಗೆ ಇಷ್ಟ ಇಲ್ಲ ಅದು. ಈ ಎಲ್ಲ ಜನಾಂಗದವ್ರು ಒಂದಾಗ್ರಿ ಬೇರೆ ಜನಾಂಗದಲ್ಲಿ ಇಲ್ಲ. ಇಲ್ಲಿ ಸಂವಿಧಾನದಾಗ ಏನೈತಿ, ಭಾರತ ಸಂವಿಧಾನದಾಗೆ ಎಲ್ಲರೂ ಹಕ್ಕು ಓಟ್ ಮಾಡೋ ಹಕ್ಕಿದೆ. ಯಾವ ಜನಾಂಗದಲ್ಲಿ ಅದನ್ನು ಬಿಟ್ಟು ಒಂದೇ ಕಡೆ ತಗೊಂಡು ಹೋದರೆ ಅದು ತಪ್ಪಾಕತ್ತದ. ಎಲ್ಲದನ್ನು ನಿಭಾಯಿಸೋದಂದರೆ ಶಾಮನೂರು ಕುಟುಂಬದವರೇ. ಅವರೇ ಒಳ್ಳೆಯ ಅಭ್ಯರ್ಥಿ, ಸೂಕ್ತವಾದ ವ್ಯಕ್ತಿ ಅಂದರೆ ಅದೇ ಅವ್ರ ಮಂತಂದರೆ. ಅವ್ರ ಮಂತಂದು ಯಾರು ಕೊಟ್ಟರು ವಿನ್ನಿಂಗ್ ಕ್ಯಾಂಡಿಡೇಟೇ. ಆದರೆ ಒಂದು ಕಡೆ ಇನ್ನೊಂದು ಕಡೆ ಚರ್ಚೆ ಆಗ್ತಾ ಇರೋದು ಅಧಿಕಾರ ದಾಹ, ಬರೀ ಕುಟುಂಬ ರಾಜಕಾರಣ. ಅವ್ರ ಕುಟುಂಬದವರಿಗೆ ಯಾಕೆ, ಇನ್ನೂ ಬೇರೆ ಸಮುದಾಯದವರು ಇದ್ದಾರೆ, ಅಲ್ಪಸಂಖ್ಯಾತರಲ್ಲಿ ಯಾರಿಗಾರು ಒಂದು ಅವಕಾಶ ಕೊಡಿ. ಬಾಗಲಕೋಟೆಯಲ್ಲಿ ಲಿಂಗಾಯತರು ಕೊಡ್ತಾ ಇದ್ದಾರೆ, ಇಲ್ಲೂ ಯಾಕೆ ಅನ್ನೋ ಚರ್ಚೆ. ಇಲ್ಲ ಸರ್, ಇನ್ನೊಂದು ದಾವಣಗೆರೆಯಲ್ಲಿ ಹೆಂಗೆ ಗೊತ್ತಾ, ನಮ್ಮ ಸಮಾಜದಾಗೆ ಅಷ್ಟು ದೊಡ್ಡ ಎಲೆಕ್ಷನ್ನ ಮಾಡೋಂಥ ಶಕ್ತಿ ಯಾರಿಗಿಲ್ಲ. ಅವ್ರಿಗಿದೆ, ನಮ್ಮ ಸಮಾಜದಾಗ ಯಾರೂ ಇಲ್ಲ. ಆ ಥರ ಲೀಡ್ರ್ಗಳು ಬೆಳೆಸ್ಕೊಳ್ಳೋದು. ಇನ್ನು ಮುಂದೆ ಯಾರು ಬೆಳೆದ್ರೆ ಆ ಥರ ನೆಕ್ಸ್ಟ್ ಐತಲ್ಲ ನಾವು ಅದನ್ನು ಅವ್ರಿಗೆ ಓಟ್ ಹಾಕೋಣ. ಆ ಥರ ಲೀಡ್ರ್ಗಳು ನಮ್ಗೆ ಯಾರು ಕಾಣಿಸ್ಕೊತ ಇಲ್ಲ. ಏನಪ್ಪ ಕಾರ್ಪೊರೇಟರ್ ವೇಜ್ನಾಗೆ ಅವ್ರ ವೇಜ್ನಾಗೆ ಇದ್ದಾರೆ ಆ ಥರ ಲೀಡ್ರ್ಗಳು. ಬೇರೆ ಆ ಥರ ದೊಡ್ಡ ಲೀಡ್ರ್ಗಳಿಂದ ಯಾರು ಕೇಳ್ತಾ ಇಲ್ಲ. ಇಲ್ಲಪ್ಪ ಎಲೆಕ್ಷನ್ ಅಂದರೆ ಅವರಿಗೆ ಶಾಮನೂರು ಕುಟುಂಬದಲ್ಲಿ ನಮ್ಗೆ ಬೇರೆ ಯಾರಿಗೂ ಬೇಡ ಅನ್ನೋ ಒಂದು ವಿಚಾರ ಭಾಳ ಇದೆ ಇಲ್ಲಿ. ಮತ್ತು ಬೇರೆಯವರಿಗೆ ಕೊಟ್ಟರೆ ಅದು ಸಮರ್ಥ ಸೂಕ್ತ ಆಗಲ್ಲದು. ಈ ಥರ ಇದೆ. ಟಿಕೆಟ್ ಅಂತೂ ಬಹುತೇಕ ಫೈನಲ್ ಆಗಿದೆ. ಈಗ ಅವ್ರನ್ನೆಲ್ಲರನ್ನು ಸುಧಾರಿಸೋ ಕೆಲಸ, ದೊಡ್ಡ ಜವಾಬ್ದಾರಿ ಒಂದು ಕಡೆ ಇದೆ, ಕಡಿಮೆ ಸಮಯವೂ ಕೂಡ ಇದೆ. ಹೇಗೆ ಅವ್ರನ್ನೆಲ್ಲ ಅಲ್ಪಸಂಖ್ಯಾತರನ್ನ, ಆ ಸಮುದಾಯವನ್ನು ಹೇಗೆ ಅವರು ಸುಧಾರಿಸ್ಕೊಳ್ಳೋದು ಏನಿಲ್ಲ. ಅವರು ಏನು ಒಂದು 500-600 ಜನ ಓಟ್ ಇರ್ಬೋದು ಅಷ್ಟೇ. ಅವ್ರ ಹತ್ರ ಸುಧಾರಿಸೋರು ನಾವು ಅಕ್ಕರ ಓಟ್ ನಮ್ಮ ಹತ್ರ ಕೇಳಿ ಅಭಿಪ್ರಾಯ ಅವ್ರದ್ದೇನಿಲ್ಲ. ಅವ್ರೇನು ಹಿಂದೆ ಬಂದು ಓಟ್ ಹಾಕ್ರಿ ಅಂತೇಳಿ ಎಲ್ಲರಿಗೂ ಕೇಳಿದಾರೆ. ಅವರು ನಮಗೆ ಕೇಳಿ ಟಿಕೆಟ್ ಕೇಳಿದಾರೆ. ಇಲ್ಲ, ಓಟ್ ಹಾಕೋರು ನಾವು, ಅವರೇನಲ್ಲ. ಅವರು ಟಿಕೆಟ್ ತಂದರೆ ನಾವು ಅವ್ರಿಗೆ ಗೆಲ್ಸಲ್ಲ ಅಂತ ನಮ್ಗೆ ಮೊದಲಿಗೆ ಗೊತ್ತೈತೆ. ನಾವು ಓಟೇ ಹಾಕಲ್ಲ ಅವ್ರಿಗೆ, ಮೊದಲೇ ಬರಲ್ಲ ಅವ್ರಿಗೆ ಹಾಕಲ್ಲ ಓಟ್. ಎದಕ್ಕೆ ಹಾಕ್ಬೇಕು ಅವರಿಗೆ? ಇದೇ ಹೆಗಡೆ ನಗರ ಮನೆಗಳು ಕಿತ್ಕೊಂಡು ಹೋದ್ರು, ಅಲ್ಪಸಂಖ್ಯಾತರು ಅವಾಗ ಇದ್ರಲ್ಲ, ಜನಗಳು ಇದ್ರಲ್ಲ, ಕಿತ್ಕೊಂಡು ಹೋದ್ರಲ್ಲ. ಅವಾಗ ಏನು ಹೆಲ್ಪ್ ಮಾಡಿದ್ರು ಅವರು? ಆಮೇಲೆ ಕೊರೋನಾ ಟೈಮ್ನಲ್ಲಿ ಮಂಡ್ಯಕ್ಕೆ ಬಟ್ಟಿ ಲಾಕ್ಡೌನ್ ಬಿದ್ದಾಗ ಅವಾಗ ಏನು ಹೆಲ್ಪ್ ಮಾಡಿದ್ರು ಅವರು? MLC ಇದ್ರು ತಾನೆ, ಹೋಗಿ ಎಲ್ಲ ಮಂಡ್ಯಕ್ಕೆ ಬಟ್ಟಿಯವ್ರಿಗೆ ಹೆಲ್ಪ್ ಮಾಡ್ಬೇಕಾಯ್ತು. ಬರ್ರಪ್ಪ ಇಲ್ಲಿ ಹಿಂಗೈತಿ ಹಿಂಗಿಲ್ಲ ಅನ್ನೋದು ಹೌದಿಲ್ಲ ರೀ. ಎಲ್ಲದನ್ನು ತಗೋಬೇಕು, ವಿಶ್ವಾಸಕ್ಕೆ ತಗೊಂಡು ಆಮೇಲೆ ಕೇಳ್ಬೇಕು ಟಿಕೆಟ್. ಅದನ್ನು ಬಿಟ್ಟು ತಾವೇ ಹೋಗಿ ನಾವು ಟಿಕೆಟ್ ತೊಗೊತೀವಿ ಎಲ್ಲಿ ಬೇಕಲ್ಲಿ ಜನಗಳನ್ನ ಸೇರಿಸಿ ಅವೆಲ್ಲ ಸೇರಿಸಿದ್ರಲ್ಲವು. ಜನಗಳು ಅಮಾಲಿ ಮಾಡೋರಿಗೆ ಕೇಳಬೇಕು, ಕೂಲಿ ಮಾಡೋರಿಗೆ ಕೇಳಬೇಕು, ಚೀಲಾವಲ್ಲಿರಿಗೆ ಕೇಳಬೇಕು, ಬಟ್ಟೆ ಅಂಗಡಿ ಕೆಲಸ ಮಾಡೋಕೆ ಕೊಡ್ಬೇಕು, ಕೇಳ್ಬೇಕು. ಎಲ್ಲರೂ ವಿಶ್ವಾಸ ತೊಗೋಬೇಕು. ನಾನು ಹಿಂಗೆ ನಿಲ್ತಿದ್ದೀನಿ, ನನಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸ್ತೀರಾ ನೀವು ಅಂತ ಕೇಳ್ಬೇಕು. ಅದು ಬಿಟ್ಟು ಅವರವರೇ ಹೋಗಿ ಟಿಕೆಟ್ ಕೇಳಿದ್ರೆ ನಾವೇನು ಮಾಡೋಣ ರೀ? ಅದಕ್ಕೆ ನಾವು ಶಾಮನೂರು ಕುಟುಂಬದವ್ರಿಗೆ ಇದು ಓಟ್ ಹಾಕೋದು, ಬೇರೆ ಯಾರಿಗೂ ಹಾಕಲ್ಲ ನಾವು. ಅವ್ರು ಯಾಕಂದ್ರೆ ಅವ್ರದ್ದು ನಮ್ಮ ಮೇಲೆ ಐತೆ, ಅವ್ರದ್ದು ಅಷ್ಟು ಇದು ಅಭಿಮಾನನೂ ಐತಿ. ಆಮೇಲೆ ನಮ್ಮ ಕೊಳಚೆ ಪ್ರದೇಶದಾಗೆಲ್ಲ ಒಂದು 8-9 ವರ್ಷದೊಳಗೆಲ್ಲ ಹಕ್ಕುಪತ್ರ ಕೊಟ್ಟರು. ಅವಾಗ MLC ಸಾಹೇಬ್ರು ಎಲ್ಲಿದ್ರು? ಜಬ್ಬರ್ ಸಾಹೇಬ್ರು ಅವಾಗ ಬರ್ಬೇಕಾಯ್ತು. ಅವಾಗ MLC ಹಾಲಿ ಅಲ್ರಿ ಇವರು.
ಯಾವುದೇ ವಿಚಾರದಾಗಿಲ್ಲ, ಈ ಟಿಕೆಟ್ ಮಾತ್ರ ಬೇಕು. ಕೆಲಸ ಕಾರ್ಯಗಳು ಏನು ಬೇಡ, ಹೌದ್ರಾ? ಪ್ರತಿಯೊಂದು ನಮಗೂ ಗೊತ್ತೈತಿ, ನಮ್ಮ ಜನಾಂಗದವರಿಗೆ ಅಲ್ರಿ, ನಮ್ಮ ಜನಾಂಗದವರಿಗೆ ಗೊತ್ತೈತಿ ಯಾರಿಗೆ ಓಟ್ ಹಾಕ್ಬೇಕು ಯಾರಿಗಿಲ್ಲ ಅನ್ನೋದು. ಕೆಲಸ ಮಾಡಿರ್ತಾನೆ. ಈ ರೋಡ್ ಆಗಿರೋದು ಯಾರಿಂದ? ಶಿವಶಂಕರಪುರದಿಂದ ಅಂತಾನೆ. ಸಿಮೆಂಟ್ ರೋಡ್ಗಳು ಎಷ್ಟಾಗಿದ್ದಾವೆ? ಆಶೀರ್ವಜನ ಶಿವಾನಗರದ ನೋಡ್ರಿ, ಇಲ್ಲಿ ಮೈಕ್ ಹಿಡ್ಕೊಂಡು ನೀವು ಬೇಕಾದ್ರೆ ನೋಡ್ರಿ, ಎಲ್ಲ ಆಶೀರ್ವಜನ ಮನೆ ಕೊಟ್ಟಾರೆ. ಅವಾಗ 5,000 ರೂಪಾಯಿ ಮನೆ ಕೊಟ್ಟರು. ಈಗ ಎಷ್ಟಾಗಿವೆ ರೇಟು? 17 ಲಕ್ಷ ರೂಪಾಯಿ ಒಂದು ಮನೆ ಆಗಿದ್ದಾವೆ. ಎಷ್ಟು ಹೇಳು? 17 ಲಕ್ಷ ರೂಪಾಯಿ ಮನೆ ಆಗಿದ್ದಾವೆ. ಇದನ್ನೆಲ್ಲ ತಿಳ್ಕೊಬೇಕು ಜನಗಳು. ಆಶೀರ್ವಜನ ಮಾಡಿರೋದಾಗಲಿ ಪ್ರತಿಯೊಂದು. ಕೆಲವೊಬ್ರು ಹೇಳ್ತಾರೆ ಕೆಲಸ ಮಾಡಿಲ್ಲ ಕೆಲಸ ಮಾಡ್ಬೇಕಂದ್ರೆ ಇನ್ನೂ ಎಷ್ಟು ಕೆಲಸ ಮಾಡ್ಬೇಕು ಅವರು? ಇನ್ನೂ ಆದಷ್ಟು ಮಾಡ್ತಿದ್ದಾರೆ, ಇನ್ನೂ ಪ್ರಯತ್ನ. ಒಂದೇ ಸತಿ ಯಾವುದೂ ಆಗೋಲ್ಲ. ಒಂದು ಕೆಲಸ ನಡಿಬೇಕಂದ್ರೆ ಗೌರ್ಮೆಂಟಿಂದ 3 ವರ್ಷ ಬೇಕು. 3 ವರ್ಷ ಬೇಕು. ಪ್ರೊಫೆಸಿಂಗ್ ನಡಿಬೇಕಾದ್ರೆ 3 ವರ್ಷ ಕೆಲಸ ಬೇಕು. 5 ವರ್ಷ ಇರ್ತದೆ ಅವ್ರದ್ದು MLA 57. 3 ವರ್ಷದಾಗ 4 ವರ್ಷದಾಗ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತಾರೆ. 4 ವರ್ಷ ಆದಮೇಲೆ ಮುಗಿತವ್ರಿಗೆ. MLA ಗ್ರಾಂಟ್ಗಳು ಬರ್ತಾರೆ, ಆಮೇಲೆ ಬರೋಲ್ಲ. 5 ವರ್ಷದಾಗ ಏನು ಮಾಡ್ಬೇಕು ಅದೆಲ್ಲ ಮಾಡ್ತಾರೆ ಪ್ರತಿಯೊಂದು. ಎಲ್ಲ ಒಳಬೇಗುದಿ, ಆಕ್ರೋಶ ಇವೆಲ್ಲವೂ ಕೂಡ BJP ಪ್ಲಸ್ ಆಗುತ್ತಾ? ಪ್ಲಸ್ ಏನಾಗಲ್ಲ ರೀ. BJP ಅವ್ರದ್ದು ಏನು ರೀ, ಅವ್ರು ಏನು ಪ್ಲಸ್ ಆಗಲ್ಲ. ಅದು ಎಲ್ಲರ ಜನಾಂಗದವ್ರು ಅದಾರ ಇಲ್ಲಿ. SC ಅದಾರ, ST ಅದಾರ, ಕುರುಬ ಸಮಾಜರು, ಎಲ್ಲ ಸಮಾಜದವ್ರು ಅದಾರ. ಎಲ್ಲ ಸಮಾಜದವ್ರು ಹಾಕೋದೆ ಕಾಂಗ್ರೆಸ್ನವ್ರಿಗೆ. ಸಮರ್ಥ ಮಲ್ಲಿಕಾರ್ಜುನ್ 12,000 ಓಟಿಂದ ಗೆಲ್ತಾರೆ ಬೇಕಾದ್ರೆ ಬರ್ದಿಟ್ಕೊಳ್ರಿ. ಹೌದು, 12,000 ಓಟಿಂದ ಗೆಲ್ತಾರೆ. ಹೋದ 27,000 ಆಗಿದ್ರು. ಇವಾಗ ಸ್ವಲ್ಪ ಯಾಕಂದ್ರೆ ಸ್ವಲ್ಪ ಹಂಗೆ ಹಿಂಗೆ ಮಾಡಿ ಆ ಕಡೆ ಈ ಕಡೆ ಸ್ವಲ್ಪ ಬ್ರೈನ್ ವಾಶ್. ಹೆಸರಿರುತ್ತೆ ಅಜ್ಜರದು. ಇವ್ರು ಯುವಕರು ಇನ್ನು ಭಾಳ ದುನಿಯಾ ನೋಡ್ಬೇಕಾಗಿರೋದು ಇನ್ನೂ ಅವ್ರದ್ದು ಮೊದಲನೇ ಸಲ. ನಮ್ಮ ಪ್ರಕಾರ ಒಂದು 18,000 ರಿಂದ 22,000 ಓಟಿಂದ ಗೆಲ್ತಾರಂತ ನನ್ನ ಕಂಡೀಷನ್ ಅಂತಿದ್ದೆ. ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅಬ್ದುಲ್ ಅವ್ರು ನಿಂತ್ಕೋ. ಒಂದು 1000 ಓಟು ತಗೊಳ್ ಬಿಡ್ರಿ ಸುಮ್ಮನೆ. 1000 ಓಟು ತಗೊಳಲ್ಲ ಅವ್ರು ಸುಮ್ಮನೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಏನಿಲ್ಲ ಅವ್ರದ್ದೆಲ್ಲ ಗೊತ್ತೈತಿ. ಇದೇ 2013ದಾಗೆ ಸೈಫುಲ್ಲಾ ಸಾಬ್ರು JDS-ಇಂದ ಟಿಕೆಟ್ ತಂದಿದ್ರು. ಅವಾಗ ಟಿಕೆಟ್ ತಂದಾಗ ಏನಂದ್ರೆ ಇವರೇ ಜಬ್ಬರ್ ಸಾಬ್ರೆ ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತೇಳಿ ಎಲ್ಲ ಜನಾಂಗದ ಅವರಿಗೆ ಸಪೋರ್ಟ್ ಮಾಡೋಣ ಅಂತ ಹೋಗಿ ಇದೇ ಶಾಮನೂರು ಮನೆ ಕೂತ್ಕೊಂಡು MLC ಸೀಟ್ ಗಿಡಿಸ್ಕೊಂಡ್ರು ಅವರು. ಯಾರು? ಅವಾಗ ಗೆದ್ದಿಸಿದ್ವಿ, ಹೌದಾ? ಆ ಜನಾಂಗದ ಇದನ್ನ ತಗೋಬಾರ್ದು. ಯಾವತ್ತು ಜಾತಿವಾದನ ಯಾವತ್ತೂ ತಂದಿಡಬಾರ್ದು. ಪ್ರೀತಿಯಿಂದ ಗೆಲ್ಬೇಕು ಹೊರತು ದ್ವೇಷದಿಂದ ಯಾವುದೂ ಗೆಲ್ಲಕ್ಕಾಗಲ್ಲ. ಆ ಜನಾಂಗದಲ್ಲಿ ಅಲ್ಲಿ ಆ ಕಡೆ ಇವ್ರಿಗೆ ಸಿಟ್ಟು ಬರ್ತದೆ. ಏನಂತ ಇವರೇ ಮಾಡ್ಬೇಕೇನು ಇವರೇ ಬಿಡು ಬೇಡ, ಅದು ಪ್ರೀತಿಯಿಂದ ಗೆಲ್ಲೋಣ. ಎಲ್ಲ ಜನಾಂಗ ಒಗ್ಗೂಡ್ಸ್ಕೊಂಡು ಹೋಗೋದೆ ಶಾಮನೂರು ಕುಟುಂಬದವ್ರು. ನೋಡ್ರಿ ಬೇಕಾರೆ ಎಲ್ಲರೂ ಯಾತ್ರ ಗ್ರೌಂಡ್ ಅದಾರ ಅವ್ರ ಹತ್ರ ನೋಡ್ರಿ ನೀವು. ಫೈನಲಿ ಸಂಘಟನೆ ಇಲ್ಲಿ ಶಕ್ತಿಯುತವಾಗಿ ಒಂದು ಮನುಷ್ಯ ಏನಪ್ಪ ಕೆಲಸ ಮಾಡ್ತಾನೆ ಅಂತಂದರೆ ಪ್ರತಿ ಸಮುದಾಯನ ಕರ್ಕೊಂಡು ಈ ಶಾಮನೂರು ಕುಟುಂಬವರಿಗೆ ಒಂದು ಆನೆ ಬಲವಾಗಿ ನಿಂತಂಥ ಒಂದು ಮನುಷ್ಯ ಅಂತಂದ್ರೆ ಅವ್ರು AV ರಹೀಂ ಸಾಬ್ರು ಮಾತ್ರ. AV ರಹೀಂ ಸಾಬ್ರು ಈ ಕಾರ್ಪೊರೇಟರ್ ಆಗಿ ಪ್ರತಿಯೊಂದು ಕೆಲಸ, ದೀಪಗಳಾಗಲಿ, ಚರಂಡಿಗಳಾಗಲಿ, ಡ್ರೈನೇಜ್ ಆಗಲಿ, ಬಡವರಿಗೆ ಕಿಟ್ ಹಂಚೋದ್ರಾಗಲಾಗಲಿ, ಹಬ್ಬ ಹುಣ್ಣಿಮೆ ದಿವಸ ಅವರೇ ಇಲ್ಲಿ ನಿಂತ್ಕೊಂಡು ತಮ್ಮಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ರು AV ರಹೀಂ ಸಾಬ್. AV ರಹೀಂ ಸಾಬು ಶಾಮನೂರು ಶಿವರಪ್ಪ ಕುಟುಂಬಕ್ಕೆ ಒಂದು ಆನೆ ಬಲ ಅಂತಲೇ ಹೇಳ್ಬೇಕು. ಯಾಕಂದ್ರೆ ಹಂಗೆ ಅದರ ಅವರು. ಹೌದು, ಬೆನ್ನೆಲುಬು. ಈಗ ನಮ್ಮ ರೈತ ಈಗ ದೇಶದ ಬೆನ್ನೆಲುಬು ಹೆಂಗೆ ಹಂಗೆ ಕಾಂಗ್ರೆಸ್ಸಿಗೆ ಬೆನ್ನೆಲುಬು ನಮ್ಮ AV ರಹೀಂ ಸಾಬ್. ಖಂಡಿತ ಕೇಳಿ ನೋಡ್ರಿ ಇವ್ರನ್ನ. ಹೌದೌದು, ಒಂದು 23,000 ಓಟ್ ಹಾಕೋ ಶಕ್ತಿ AV ರಹೀಂ ಸಾಬ್ರ ಇದೆ. ಮೇನ್ ಸೌತ್ ಒಳಗೆ ಅಂದರೆ ಮೇನ್ ಕ್ಯಾಂಡಿಡೇಟ್ ಅಂದರೆ 3 ಸತಿ ಕಾರ್ಪೊರೇಟರ್ ಆದಂಥ AV ರಹೀಂ ಸಾಬ್ರು. ನಮ್ಮ ಏನೇ ಒಂದು ಸಣ್ಣ ಪಂಚಾಯತಿ ಆಗಲಿ AV ರಹೀಂ ಸಾಬ್ರಿಗೆ ಹೋಗೋದು. ಯಾವ್ದಾರ ವಾರ್ಡ್ನಾಗ ಕೇಳ್ರಿ ನೀವು ಹೋಗಿ, ಹೆಂಗಪ್ಪ ಏನಾರ ಸಣ್ಣ ಪುಟ್ಟ ಗಲಾಟೆ AV ರಹೀಂ ಸಾಬ್ರ ಹತ್ರ ನಾವು ಪಂಚಾಯತಿ ಬಗ್ಗೆ ಇರ್ತದೆ. ಅವರೇ ಟೀ ಕುಡ್ದು ಕಳಿಸ್ತಾರೆ ಸಾಯಂಕಾಲ ಕುಂದಿರ್ಸಿ ನಮಗೆ ಖಾರ ಮಂಡಕ್ಕಿ ತಿನ್ನಿಸಿ ಟೀ ಕುಡ್ದು ಸಮಾಧಾನ ಕಳಿಸಿ. ಇದ್ರಾಗ ಸಮಾಧಾನ ಮಾಡಿ ಕಳಿಸ್ತಿದ್ರು, ಅವರೇ ಬರ್ತಿದ್ರು. ಸಮಾಧಾನ ಮಾಡಿ ಕಳಿಸ್ತಾರೆ ಅವ್ರು. ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಬರ್ತಾರೆ ಪಾಪ. ಇವರು ಶಾಮನೂರು ಕುಟುಂಬದವ್ರು ಪಾಪ ಬರ್ತಾರೆ. ಯಾಕೆ ಸುಳ್ಳು ಹೇಳ್ಬೇಕು? ಸಣ್ಣವರಿಂದ ದೊಡ್ಡವರಿಗೂ ಬರ್ತಾರೆ. ಸ್ನೇಹಿತರೆ ನೋಡಿ, ಇದು ಒಂದು ರೀತಿಯಾದಂಥ ಸಂಭ್ರಮ. ನಾನು ಕ್ಯಾಮ್ರಾಮ್ಯಾನ್ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ. ಬಹುತೇಕ ಟಿಕೆಟ್ ಫೈನಲ್ ಆಗಿರೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಮನೆಯ ಮುಂದೆ ಇವತ್ತು ಎಲ್ಲ ಸಂಘಟನೆ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿಕೊಂಡು ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸಮರ್ಥ ಶಾಮನೂರು ಅವರ ಹೆಸರು ಬಹುತೇಕ ಫಿಕ್ಸ್ ಆ್ಯಂಡ್ ಫೈನಲ್ ಎನ್ನಲಾಗ್ತಾ ಇದೆ ಅನ್ನೋ ಉದ್ದೇಶವಾಗಿ ಅವ್ರ ಸಂತಸವನ್ನು ವ್ಯಕ್ತಪಡಿಸ್ತಾರೆ. ಇನ್ನೇನಿದ್ರು ಸಂಘಟನೆ ಮಾಡೋದು ಜೊತೆಗೆ ಗೆಲುವಿಗಾಗಿ ಶ್ರಮ ಪಡೋದು, ಅದು ಕೂಡ ಕಡಿಮೆ ಸಮಯದ ಅಂತರದಲ್ಲೂ ಕೂಡ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋದಷ್ಟೇ ಕಾರ್ಯಕರ್ತರ ಮಾತು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.